ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ನಿನ್ನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 2 ಡೇಸ್ ವ್ಲಾಗ್ ಆಗಿರುತ್ತೆ, ಬುಧವಾರ ಮತ್ತು ಗುರುವಾರದ ವ್ಲಾಗು. ಸೊ ನಿನ್ನೆ ನಾನು ಸ್ಟೋರೇಜ್ ಬಾಕ್ಸ್ಗಳಲ್ಲಿ ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ತಿದ್ದೆ ಅಲ್ವಾ, ಇದು ಕಂಟಿನ್ಯೂ ಆಗ್ತಾಯಿದೆ. ಸೊ ಎಲ್ಲ ಸ್ಟೋರೇಜ್ ಬಾಕ್ಸ್ಗಳಲ್ಲೂ ತಂದಿರೋಂಥ ತರಕಾರಿ ಮತ್ತು ಹಣ್ಣುಗಳನ್ನ ಸ್ಟೋರ್ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ವ್ಲಾಗ್ನ ಹಾಕ್ತೀನಿ. ಹಾಗೆ ಯಾವ ಥರ ವ್ಲಾಗ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ನನಗೆ ಖಂಡಿತವಾಗ್ಲೂ ಅಗತ್ಯವಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಒಳ್ಳೆ ವ್ಲಾಗ್ಸ್ ಮುಖಾಂತರ ನಾನು ಬರ್ತಾ ಇರ್ತೀನಿ. ಸೊ ಇದೆಲ್ಲ ಸ್ಟೋರ್ ಮಾಡಿದ್ಮೇಲೆ ನಾನು ಫ್ರಿಜ್ನ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ಡೀಪ್ ಕ್ಲೀನಿಂಗ್ ಮಾಡಿದಾದ್ಮೇಲೆ ಆರ್ಗನೈಸ್ ಮಾಡ್ತೀನಿ. ಫ್ರಿಜ್ನ ಕ್ಲೀನ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ಸ್ವಿಚ್ ಆಫ್ ಮಾಡಿ ಪ್ಲಗ್ನ ತೆಗೀರಿ. ಯಾಕಂದರೆ ಕೆಲವೊಬ್ಬರು ಪ್ಲಗ್ ಹಾಗೆ ಇಟ್ಟು ಬರೀ ಸ್ವಿಚ್ ಆಫ್ ಮಾಡಿ ತೇವದ ಬಟ್ಟೆಯಲ್ಲೆಲ್ಲ ಒರೆಸ್ತಾ ಇರ್ತೀರ. ಸೊ ಕರೆಂಟ್ ಶಾಕ್ ಹೊಡೆಯೋ ತುಂಬ ಚಾನ್ಸಸ್ ಇರುತ್ತೆ. ಯಾಕಂದರೆ ವೈರಲ್ಲಿ ಇನ್ನೂ ಪವರ್ ಇರೋದ್ರಿಂದ ಶಾಕ್ ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಪ್ಲಗ್ನೆಲ್ಲ ತೆಗೆದುಬಿಟ್ಟು ನಿಮ್ಗೆ ಯಾವ ಥರ ಬೇಕೋ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ಇವಾಗ ಫ್ರಿಜ್ಜಲ್ಲಿರೋ ಎಲ್ಲ ಐಟಮ್ನ ತೆಗಿತಾ ಇದ್ದೀನಿ. ಎಲ್ಲ ಐಟಮ್ ತೆಗೆದಾದ್ಮೇಲೆ ಈಗ ನಮ್ಮ ಹಸ್ಬೆಂಡು ಆ ಸ್ಟ್ಯಾಂಡ್ಗಳನ್ನೆಲ್ಲ ತೆಗೆದುಬಿಟ್ಟು ಸೊ ಅವ್ರು ಆಚೆ ಕಾರಿಡಾರಲ್ಲಿ ಡೀಪಾಗಿ ಕ್ಲೀನ್ ಮಾಡಿಕೊಡ್ತಾರೆ. ನಾನು ಮಿಕ್ಕಿರೋದೆಲ್ಲ ವಾಶ್ ಮಾಡ್ಕೋತೀನಿ. ಸೊ ನಾನು ವಾಶ್ ಮಾಡ್ಕೊಳ್ಳೋಕ್ಕೆ ವಿನಿಗರ್ ಮತ್ತು ಬೇಕಿಂಗ್ ಸೋಡಾ ಮತ್ತು ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಯಾವುದೇ ಕೆಮಿಕಲ್ ಯೂಸ್ ಮಾಡ್ತಾಯಿಲ್ಲ. ಹಸ್ಬೆಂಡ್ ಮನೇಲಿದ್ದರೆ ಮಾತ್ರ ನಾನು ಅವ್ರಿಗೆ ಕೆಲಸ ಕೊಡ್ತಾನೆ ಇರ್ತೀನಿ, ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಬಿಡೋಲ್ಲ. ಅವ್ರು ಯಾವಾಗಲೂ ರಜೆ ಇದ್ದಾಗ ಫೋನ್ ಹಿಡ್ಕೊಂಡು TV ನೋಡಿಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡಬೇಕು, ನಾವು ಹಾಗೆ ಇದ್ದರೆ ಸುಮ್ಮನೆ ಇರ್ತಾರ ಹೇಳಿ. ಸೊ ಅದಕ್ಕಾಗಿ ಅವ್ರ ಹತ್ರನೂ ಕೆಲಸ ಮಾಡಿಸ್ತೀನಿ. ಎಲ್ಲರೂ ಮಾಡಬೇಕು, ಹಾಗಂತ ನೀವು ಮಾಡಿಸಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಖಂಡಿತವಾಗ್ಲೂ ಮಾಡಿಸ್ತೀನಿ. ಅಡುಗೆ ಒಂದು ಮಾಡಲ್ಲ ಅವರು, ಇನ್ನೆಲ್ಲ ಕೆಲಸ ಮಾಡಿಸ್ತೀನಿ. ಅಡುಗೆ 1-2 ಸತಿ ಮಾಡಿದರು, ಯೂಟ್ಯೂಬ್ ನೋಡ್ಕೊಂಡು 2 ಸತಿ ಮಾಡಿದರು, ತುಂಬ ಖರಾಬಾಗಿ ಮಾಡಿದರು. ಅದಕ್ಕೋಸ್ಕರ ಅಡುಗೆ ಒಂದು ಮಾಡೋಕ್ಕೆ ಬಿಡಲ್ಲ. ಕಾಫಿ ಕಾಯಿಸ್ತಾರೆ, ಹಾಲು ಕಾಯಿಸ್ತಾರೆ, ನೀರು ಕಾಯಿಸ್ತಾರೆ, ಅದು ಬಿಟ್ಟು ಇನ್ನೆಲ್ಲ ಕೆಲಸ ಮಾಡ್ತಾರೆ. ಅಡುಗೆ ಒಂದು ಮಾಡೋದಿಲ್ಲ. ಮಾಡ್ತಾರಲ್ಲ, ಮಾಡಿಸ್ತೀನಿ, ನಾನು ಮಾಡಿಸ್ಬೇಕು. ನಾವು ಯಾಕೆಲ್ಲ ಮಾಡಬೇಕು ಅಲ್ವಾ? ಸೊ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈಗ ನಾನು ಒಳಗಡೆ ಎಲ್ಲ ಇರೋದೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ. ಆಲ್ಮೋಸ್ಟ್ ಏನೂ ಕರೆಗಳಿಲ್ಲ, ಆದರೂ ಒಂದು ಕಡೆಯಿಂದ ಉಜ್ಕೊಂಡು ತೇವದ ಬಟ್ಟೆ ತೊಗೊಂಡು ಒರೆಸ್ಕೋತೀನಿ. ನೋಡಿ, ಮೇಲೆ ಫ್ರೀಝರಲ್ಲಿ ನಾನು ನಾರ್ಮಲ್ ಮೋಡ್ಗೆ ಇಟ್ಟಿರ್ತೀನಿ. ಆ್ಯಂಡ್ ಕೆಳಗಡೆ ತರಕಾರಿ ಮತ್ತು ಹಣ್ಣುಗಳಿಡೋ ಜಾಗದಲ್ಲಿ ಸೊ ಮೀಡಿಯಮ್ ಮೋಡ್ಗೆ ಇಡ್ತೀನಿ. ಮ್ಯಾಕ್ಸಿಮಮ್ ಫ್ರೀಜ್ಗೆ ಇಟ್ಟರೆ ನೀವೇನಾದರೂ ಇಡಿಯಲ್ಲಿ ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಾರ್ಮಲ್ ಮೋಡ್ಗೆ ಇಡಿ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಏನೂ ಗಲೀಜಿಲ್ಲ, ಆದರೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಒಂದು ತೇವದ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನೆಕ್ಸ್ಟು ಒಣ ಬಟ್ಟೆಯಲ್ಲಿ ಒರೆಸ್ತೀನಿ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾರೆ. ಹಾಗೆ ನನ್ನ ಬಗ್ಗೆ ಹೇಳೋದಾದರೆ, ನನ್ನ ಡೀಟೇಲ್ಸ್ ಏನೂ ನಿಮ್ಗೆ ಇನ್ನೂ ಕೊಟ್ಟಿಲ್ಲ. ಸೊ ನನ್ನ ಹೆಸರು ಸ್ವಪ್ನ ಅಂತ, ಬೆಂಗಳೂರಿಂದ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ನಾನು ಮೊದಲು ಅಡ್ಮಿನ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಒಂದು 13 ಇಯರ್ಸು ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೀನಿ. ಈಗ ಒಂದು 3 ಮಂತ್ಸಿಂದ ಜಾಬ್ ಬಿಟ್ಟಿದ್ದೀನಿ. ಸಾಕಾಗಿದೆ, ಜಾಬ್ ಲೈಫ್ ಸಾಕಾಗಿದೆ. ಸ್ವಲ್ಪ ದಿನ ರೆಸ್ಟ್ ಮಾಡೋಣ ಅಂತ ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಮನೆಯಲ್ಲಿ ಒಂದು 3 ತಿಂಗಳಿಂದ ಇದ್ದೀನಿ. ಎಷ್ಟು ಬೇಜಾರಾಗ್ತಿದೆ ಅಂದರೆ, ಯಾಕಾದರೂ ಕೆಲಸ ಬಿಟ್ಟನಪ್ಪ ಅನ್ನೋಷ್ಟು ಬೇಜಾರಾಗ್ತಿತ್ತು. ಅದಕ್ಕೋಸ್ಕರ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಕಾರ್ ಡ್ರೈವಿಂಗ್ ಮತ್ತು ಯೂಟ್ಯೂಬ್ನ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಟ್ರಾವೆಲಿಂಗ್ ಇದೆ, ಅವ್ರದ್ದೇ ಸ್ವಂತ ಟ್ರಾವೆಲಿಂಗ್ ಇದೆ. ಸೊ ಅವರು ಯಾರಾದರೂ ಡ್ರೈವರ್ ಇಲ್ದಿರೋ ಟೈಮಲ್ಲಿ ಅವರೇ ಡ್ರೈವಿಂಗ್ ಮಾಡ್ತಾರೆ. ಅದು ಪ್ಲಸ್ ಸೈಡ್ ಬಿಸ್ನೆಸ್ ಮಾಡ್ತಾರೆ. ಸೊ ಇವತ್ತು ಅವ್ರ ಮನೇಲಿರೋದ್ರಿಂದ ಅವ್ರ ಕೈಲೇ ಎಲ್ಲ ಮಾಡಿಸ್ತಾಯಿದ್ದೀನಿ. ಸೊ ಇಷ್ಟು ನನ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಸೊ ನೋಡಿ, ಈಗ ಎಲ್ಲ ಕ್ಲೀನ್ ಆಯಿತು, ಎಲ್ಲ ಕ್ಲೀನಾಗಿ ಎಲ್ಲ ಜೋಡಿಸಾಯಿತು. ನೋಡಿ ಎಷ್ಟು ಪಳ ಅಂತ ಹೊಳಿತಾ ಇದೆ. ಇವಾಗ ಡೈಲಿ ಫ್ರಿಜ್ ಹೀಗೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಈ ಥರ ಎಲ್ಲ ಆದಮೇಲೆ ನಾನು ಒಂದೊಂದಾಗಿ ಈಗ ಜೋಡಿಸ್ತೀನಿ. ನೆನ್ನೆ ಸ್ಟೋರೇಜ್ ಬಾಕ್ಸಸ್ ತೊಗೊಂಡಿದ್ನಲ್ಲ, ಅದೆಲ್ಲ ಹಾಕಿ ಜೋಡಿಸಿದ್ಮೇಲೆ ಫ್ರಿಜ್ ಅಂತೂ ಯಾವ ಥರ ಕಾಣಿಸ್ತಿದೆ ಅಂದರೆ ನನಗೆ ಒಂಥರ ವಾವ್ ಅನಿಸ್ಬಿಡ್ತು, ಅಷ್ಟು ನೀಟಾಗಿ ಕಾಣ್ತಿತ್ತು.
ಸೊ ಎಲ್ಲ ಜೋಡಿಸಾದ್ಮೇಲೆ ಒಂದು ಫೈನಲ್ ಆಗಿ ಲುಕ್ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ. ಆ್ಯಂಡ್ ಕೆಳಗಡೆ ತರಕಾರಿ ಇಟ್ಕೊಳ್ಳೋ ಜಾಗದಲ್ಲಿ ಇವಾಗ ಖಾಲಿ ಇರೋದ್ರಿಂದ ನಾನು ಅಲ್ಲಿ ಹೂವು ಇಡ್ತಾಯಿದ್ದೀನಿ. ಸೊ ಇದೆಲ್ಲ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 4 ಗಂಟೆನೇ ಆಗೋಯ್ತು. ಸೊ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಕುಡಿದ್ಬಿಟ್ಟು ನೈಟಿಗೆ ಅದೇ ಸಾಂಬಾರು, ಚಿಕನ್ ಸಾಂಬಾರು ಇತ್ತು. ಅದಕ್ಕೆ ನಾನು ಸ್ವಲ್ಪ ರೈಸ್ ಮಾಡಿಬಿಟ್ಟು ಆವತ್ತಿನ ಡೇನ ಎಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ಬಂದುಬಿಟ್ಟು ಗುರುವಾರ ಬಂದುಬಿಟ್ಟು ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಂಬಿಟ್ಟು, ಯಾಕಂದರೆ ಗುರುವಾರ ಅಂದರೆ ನನಗೆ ಸ್ಪೆಷಲ್ ಡೇ. ನನಗೆ ಸಾಯಿಬಾಬಾ ಅಂದರೆ ಪ್ರಾಣ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಸಾಯಿಬಾಬಾನ ನಂಬಿ ನೋಡಿ. ಸೊ ಅವ್ರು ಎಷ್ಟು ಮಿರಾಕಲ್ ಮಾಡ್ತಾರೆ ಅಂದರೆ ಲೈಫಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅಷ್ಟು ಮಿರಾಕಲ್ಸ್ ಆಗುತ್ತೆ. ನನಗೆ ಸಾಯಿಬಾಬಾ ಅಂದರೆ ಎಲ್ಲಿ ನೋಡಿದ್ರು ನಾನು ಸಾಯಿಬಾಬಾನ ಇಟ್ಕೋತೀನಿ. ಫೋನಲ್ಲೇ ಆಗಲಿ, ಆಫೀಸಲ್ಲಿ, ನನ್ನ ಸಿಸ್ಟಮ್ ಹತ್ರನೇ ಆಗಲಿ, ನಾನು ಮಲ್ಕೊಳ್ಳೋ ಜಾಗದ ಹತ್ರ ಎಲ್ಲ ಕಡೆ ನಾನು ಸಾಯಿಬಾಬಾನ ಇಟ್ಕೊಂಡಿರ್ತೀನಿ. ಅಷ್ಟು ನನಗೆ ಸಾಯಿಬಾಬಾ ಅಂದರೆ ಇಷ್ಟ. ಸೊ ಒಂದು ಸಲ ನಂಬಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಪೂಜೆ ಮಾಡಬೇಕಂತ, ವ್ರತ ಮಾಡಬೇಕಂತಿದ್ರೆ 5 ವಾರ ಮಾಡ್ಬೋದು, 9 ವಾರ ಮಾಡ್ಬೋದು, ಅಥವಾ ಟೈಮ್ ಇದ್ದರೆ ಲೈಫ್ ಲಾಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ಪೂಜೆ ಮಾಡೋದ್ರಿಂದ ಏನು ಕಳ್ಕೊಳ್ಳೋದೇನಿಲ್ಲ. ನೋಡಿ, ನಾನು ಇವತ್ತು ಈ ಥರ ಪೂಜೆ ಮಾಡಿದ್ದೀನಿ. ಸಾಯಿಬಾಬಾಗೆ ಎಷ್ಟು ಅಲಂಕಾರ ಮಾಡಿದ್ರೂ ಸಾಲಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀನಿ. ಎವ್ರಿ ಗುರುವಾರ ನಾನು ಎಷ್ಟೇ ಬ್ಯುಸಿ ಇದ್ದರೂ ನಾನು ಈ ಥರ ಪೂಜೆ ಮಾಡೇ ಮಾಡ್ತೀನಿ. ನೋಡಿ, ನಾನು ಈ ಥರ ರೆಡಿಯಾಗಿದ್ದೀನಿ. ಸೊ ಪ್ರತಿ ಗುರುವಾರ ನಾನು ಯೆಲ್ಲೋ ಕಲರೇ ಡ್ರೆಸ್ ಹಾಕ್ತೀನಿ. ಯಾಕಂದರೆ ಸಾಯಿಬಾಬಾಗೆ ಯೆಲ್ಲೋ ಕಲರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನೆಕ್ಸ್ಟು ನೈಟ್ಗೆ ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಡಿನ್ನರ್ ಹೋಗೋಕ್ಕೂ ಮುಂಚೆ ಒಂದು ಸಲ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗ್ಬಿಟ್ಟು, ನೋಡಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ನಾವೇ ಅಲಂಕಾರ ಮಾಡೋಕ್ಕೆ ನಮಗೆ ಚಾನ್ಸ್ ಕೊಡ್ತಾರೆ. ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಆ ಹಾರ ಹಾಕೋಕ್ಕೆ, ಆ ಕಿರೀಟ ಹಾಕೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಏನೋ ದೇವ್ರಿಗೆ ನಾನು ಹಾಕ್ತಾಯಿದ್ದೀನೇನೋ ಅನ್ನೋಷ್ಟು ಖುಷಿ ಆಗ್ತಾ ಇರುತ್ತೆ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವಿಡಿಯೋ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಒಳ್ಳೆ ವ್ಲಾಗ್ಸ್ ಜೊತೆಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್.